ಕನ್ನಡ ಪೂಜಾರಿ ಖ್ಯಾತಿಯ ಹಿರೇಮಗಳೂರು ಕಣ್ಣನ್ಗೆ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಎಲ್ಲೂ ಕೇಳಿರಲಿಲ್ಲ ನಾವು ಈ ಥರದ್ದು. ಬಹುತೇಕ ನಾವು ಗಮನಿಸಿದ್ರೆ ಇದನ್ನು ಫಸ್ಟ್ ಟೈಮ್ ಏನೋ ಅಂತ ಅನಿಸುತ್ತೆ. ಇತ್ತೀಚಿನ ವರ್ಷಗಳಲ್ಲೇ ಈ ಥರದೊಂದು ಪ್ರಕರಣನೇ ನಾವು ಕೇಳಿರಲಿಲ್ಲ. ಅವರು ಕನ್ನಡದಲ್ಲೇ ಮಂತ್ರ ಹೇಳಿ ಕನ್ನಡದಲ್ಲೇ ದೇವರಿಗೆ ಪೂಜೆ ಮಾಡುವಂಥ ವಿಶಿಷ್ಟ ರೀತಿಯ ಅರ್ಚಕರು. ಕೋದಂಡ ರಾಮಚಂದ್ರ ದೇವಸ್ಥಾನ ಇದೆಯಲ್ಲ, ಇದಕ್ಕೆ ಅವರು ಅರ್ಚಕರಾಗಿ ಪೂಜಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲೇನಾಗಿದೆ, ಕೋದಂಡ ರಾಮಚಂದ್ರ ದೇವಸ್ಥಾನದ ಇನ್ಕಮ್ ಅಥವಾ ಆದಾಯ ಕಡಿಮೆ ಆಗಿಬಿಟ್ಟಿದೆಯಂತೆ. ಈಗ ದೇವಸ್ಥಾನದ ಆದಾಯ ಕಡಿಮೆ ಆಯಿತು ಅಂತ ಹೇಳಿ ನಿಮಗೆ ವೇತನ ಕೊಡ್ತಾ ಇದ್ದೀವಲ್ವಾ, ವಾಪಸ್ ಕೊಟ್ಬಿಡಿ ಅದನ್ನು. ನಿಮಗೇನು ನಾವು ಸಂಬಳ ಕೊಟ್ಟಿದ್ದೀವಿ, ವೇತನ ಕೊಟ್ಟಿದ್ದೀವಲ್ವಾ, ಅದನ್ನು ನಮ್ಗೆ ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಅವರಿಗೆ ನೋಟಿಸನ್ನು ಕೊಟ್ಟಿದೆ. 50 ವರ್ಷಗಳಿಂದ ಪ್ರಧಾನ ಅರ್ಚಕ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿರೇಮಗಳೂರು ಕಣ್ಣನ್. ಸೊ ಇವ್ರಿಗೀಗ ದೇವಸ್ಥಾನದ ಆದಾಯ ಕಡಿಮೆ ಆಗೋಕ್ಕೂ ಇವರ ಒಂದು ಸಂಬಳವನ್ನು ವೇತನವನ್ನು ವಾಪಸ್ ಕೇಳೋಕ್ಕೂ ಏನು ಸಂಬಂಧ ಇದೆ ಹೇಳಿ? ಜಿಲ್ಲಾಡಳಿತ ಪ್ರತಿ ತಿಂಗಳು ಕಣ್ಣನ್ ಅವರಿಗೆ 7,500 ರೂಪಾಯಿ ವೇತನ ಕೊಡ್ತಾಯಿತ್ತು. 7,500 ರೂಪಾಯಿನಲ್ಲಿ 4,500 ರೂಪಾಯಿ ವಾಪಸ್ ಕೊಟ್ಬಿಡಿ ನೀವು ಅಂತ ನೋಟಿಸನ್ನು ಕೊಡಲಾಗಿದೆ. ವಾರ್ಷಿಕ 4,500 ರೂಪಾಯಿನಂತೆ 10 ವರ್ಷಕ್ಕೆ 4,74,000 ರೂಪಾಯಿ ನೀವು ವಾಪಸ್ ಕೊಡಬೇಕು ಅಂತ ಸೂಚನೆ ಹೋಗಿದೆಯಲ್ಲ, ಎಲ್ಲಾದರೂ ಉಂಟಾ ಇದು? ದೇವಸ್ಥಾನದ ಆದಾಯ ಇಳಿಯೋದಕ್ಕೂ ಅರ್ಚಕರ ವೇತನಕ್ಕೆ ಕತ್ರಿ ಹಾಕೋದಕ್ಕೂ ವಾಪಸ್ ಕೊಡಿ ಅನ್ನೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ದೇವಾಲಯದ ಆದಾಯ ಕಡಿಮೆ ಆಗ್ತಾ ಇದೆ ಅಂಥೇಳಿ ನೋಟಿಸನ್ನು ಜಾರಿ ಮಾಡಲಾಗಿದೆ. ಹಾಗಾದರೆ ಇವರನ್ನು ಏನಾದರೂ ಜಾಹೀರಾತುದಾರನಾಗಿ ನೇಮಿಸಿದ್ರಾ? ಇವರು ನೀವು ದೇವಸ್ಥಾನದ ಆದಾಯ ಜಾಸ್ತಿ ಮಾಡೋಕ್ಕೆ ಅಂಥೇಳಿ ಪ್ರಚಾರ ಮಾಡ್ಕೊಂಡು ಬನ್ನಿ ಅಂತ ಏನಾದರೂ ಆ ಜವಾಬ್ದಾರಿ ವಹಿಸಿದ್ರೆ ನಮಗೆ ಗೊತ್ತಿಲ್ಲ. ಕನ್ನಡದ ಪೂಜಾರಿ ಖ್ಯಾತಿಯ ಇವರಿಗೆ ಇದೀಗ ತಹಶೀಲ್ದಾರ್ ಸುಮಂತ್ ಎನ್ನುವರು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸ್ಥಿತಿ ಏನಾಗಬೇಕು? ಸಾರ್ವಜನಿಕರ ಸಂಪರ್ಕ ಮತ್ತು ಮುಜರಾಯಿ ಇಲಾಖೆಯ ಮೂಲಕ ABC ವರ್ಗೀಕರಣದಲ್ಲಿ C ವರ್ಗಕ್ಕೆ ಸೇರಿರ್ತಕ್ಕಂಥ ಹಿರೇಮಗಳೂರಿನ ಪ್ರಸಿದ್ಧ ಕೋದಂಡರಾಮಚಂದ್ರ ದೇವಾಲಯದ ಅರ್ಚಕನಾದ ನನಗೆ 44 ವರ್ಷದಿಂದ ಅರ್ಚಕ ವೃತ್ತಿಯನ್ನು ನಡೆಸ್ತಾ ಇರತಕ್ಕಂತಹ ನನಗೆ ಇದೀಗ ತಹಸೀಲ್ದಾರ್ ಕಚೇರಿಯಿಂದ ಒಂದು ತಿಳುವಳಿಕೆ ಪತ್ರ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಆರಂಭಿಕ ಹಂತ ತಗೊಂಡಿದ್ದೆ ಆದರೆ ನನಗೆ ಕೇವಲ 35 ರೂಪಾಯಿ ಸಂಬಳ, ನಂತರಕ್ಕೆ 75, ಆನಂತರಕ್ಕೆ 160, ತದನಂತರಕ್ಕೆ 1,000 ರೂಪಾಯಿ. ಆದರೆ 2012ನೇ ಇಸವಿಯಿಂದ 7,500 ರೂಪಾಯಿ ಅರ್ಚಕರ ಖಾತೆಗೆ ಜಮಾ ಮಾಡುವುದರ ಮೂಲಕ ಅರ್ಥಾತ್ ನನ್ನ ಬ್ಯಾಂಕಿನ ಖಾತೆಗೆ ಜಮಾ ಮಾಡುವ ಮೂಲಕ ಮುಜರಾಯಿ ಇಲಾಖೆಯಿಂದ ತಾಲೂಕು ಕಚೇರಿಯಿಂದ ಅವರೇ ನೇರವಾಗಿ ಅಲ್ಲಿಗೆ ಜಮಾ ಮಾಡಿ ಆ ಹಣವನ್ನು ಕಟ್ಟಿರ್ತಕ್ಕಂಥವರು ಇದೀಗ ದಿಢೀರಂತ 2022ನೇ ಇಸ್ವಿವರೆಗೆ ನಿಮಗೆ ಆ ಹಣ ಹೆಚ್ಚುವರಿಯಾಗಿದೆ, 3,500 ರೂಪಾಯಿ ಹೆಚ್ಚುವರಿಯಾಗಿದೆ ಅನ್ನೋದಕ್ಕಿಂತಲೂ ಆದಾಯ ಕಡಿಮೆ ಆಗಿರುವುದರಿಂದ ನಿಮಗೆ ಆದಾಯ, ದೇವಸ್ಥಾನದ ಹುಂಡಿ ಆದಾಯ ಮತ್ತು ತಸ್ತೀಕರಣ ಎರಡನ್ನೂ ಕ್ರೋಢೀಕರಿಸಿ ಅದರ ಮೂಲಕ ನಿಮಗೆ ಕೊಟ್ಟಿರ್ತಕ್ಕಂಥ 7,500 ರೂಪಾಯಿಯನ್ನು ನಾವು ಲೆಕ್ಕಾಚಾರ ಮಾಡಿ ನೋಡಿದಾಗ 4,70,000 ರೂಪಾಯಿ ಹೆಚ್ಚಿಗೆ ಪಾವತಿಯಾಗಿದೆ. ನೀವು ಇದನ್ನು ತತ್ಕ್ಷಣ ಅಂತಲ್ಲ, ಇದನ್ನು ನೀವು ಮುಜರಾಯಿ ಇಲಾಖೆಗೆ ತಂದು ವಾಪಸ್ ಕಟ್ಟೋದು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ, 44 ವರ್ಷದಿಂದ ಒಂದು ದೇವಸ್ಥಾನದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದಲೇ ಪೂಜೆ ಮಾಡ್ತಕ್ಕಂಥ ನಾನೊಬ್ಬನೇ ಅಲ್ಲ, ಅರ್ಚಕ ವೃಂದಗಳಿಗೆ ಅವರ ಮಾನಸಿಕ ಸ್ಥಿತಿ ಏನಾಗಬೇಕು? ಸಾರ್ವಜನಿಕರ ಸಂಪರ್ಕ ಮತ್ತು ಮಾಧ್ಯಮಗಳ ಸಂಪರ್ಕ ಇದ್ದು ಕನ್ನಡದಲ್ಲಿ ಏನೆಲ್ಲ ಪ್ರತಿರೋಧಗಳು ಬಂದರೂ ಕೂಡ ನನಗೆ ಮಾಧ್ಯಮದ ನನ್ನ ಆತ್ಮೀಯರುಗಳು ಅದನ್ನು ಕನ್ನಡದಕ್ಕೋಸ್ಕರವಾಗಿ ಭುಜ ತಟ್ಟಿ ಮುಜರಾಯಿ ಇಲಾಖೆಯ ಮೂಲಕವೇ ಕನ್ನಡ ಪೂಜೆಯನ್ನು ಮಾಡಬಹುದು ಅಂತೇಳಿ ಅಧಿಕೃತ ಘೋಷಣೆ ಮಾಡಿಸಿದ ಮೇಲೂ ಕೂಡ ಒಬ್ಬ ಅರ್ಚಕನ ಆ ಒಂದು ಮನಸ್ಥಿತಿಗೆ ಕೊಡಬೇಕಾಗಿರ್ತಕ್ಕಂತಹ ಒಂದು ಮರ್ಯಾದೆ ಅಂತ ಹೇಳಿದರೆ 4,70,000 10 ವರ್ಷಕ್ಕೆ ಹೆಚ್ಚುವರಿ ಕೊಟ್ಟಿದ್ದು ತಂದು ಕಟ್ಟು ಅಂತ ಹೇಳಿದರೆ, ಹುಂಡಿಗೆ ಇಟ್ಟಿದ್ದೀರಿ, ಹುಂಡಿಗೆಗೆ ಹಾಕ್ತಕ್ಕಂಥದಕ್ಕೆ ಮೇಲ್ಗಡೆ ಒಂದು ಸ್ಥಳ ಕಟ್ಟಿದ್ದಾರೆ ಅವರು. ಹುಂಡಿಗೆಗೆ ಹಾಕತಕ್ಕಂತಹ ಹಣದಿಂದಲೇ ದೇವಾಲಯದ ಅಭಿವೃದ್ಧಿ ಅಂತ ಹೇಳಿದ್ದೀರಿ. ಅಲ್ಲಿಗೆ ಹುಂಡಿಗೆ ಹಾಕ್ತಕ್ಕಂಥ ಹಣ ಅದಕ್ಕೆ ನೀವು ಟಿಟಸ್ಕೊಳ್ಳಿಕ್ಕೆ ಇದೀಗ ರಾಜ್ಕುಮಾರ್ ಇದ್ದಾರೆ. ರಾಜ್ಕುಮಾರ್, ಏನಾಗಿದೆ ಇಲ್ಲಿ? ಇದು ಕರ್ನಾಟಕದ ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೂ ಈ ರೀತಿ ಅನ್ವಯ ಆಗುತ್ತಾ? ಈ ಹೊಸ ರೂಲ್ ಯಾವಾಗಿಂದ ಬಂದಿದೆ? ಇದು ಸರ್ಕಾರದ ಆದೇಶನ? ತಹಶೀಲ್ದಾರ್ ಅವರು ಗೊತ್ತಿದ್ದೂ ಕೊಟ್ಟಿದ್ದಾರಾ, ಗೊತ್ತಿಲ್ಲದೆ ಕೊಟ್ಟಿದ್ದಾರಾ? ಏನು ಕಥೆ ಇದು ಅಂತ? ರಾಜ್ಕುಮಾರ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಕೇಳಿಸ್ತಾ ಇದೆ. ಯಾವಾಗಿಂದ ಇಂಥ ಆದೇಶ ಬಂದಿರೋದು? ಇದೆಲ್ಲ ಮುಜರಾಯಿ ದೇವಸ್ಥಾನಕ್ಕೂ ಈ ಥರ ಮಾಡ್ತಿದ್ದಾರಾ? ಏನು ಕಥೆ ಅಂತ?
ಈಗ ಮೊದಲನೇದಾಗಿ ಈಗ ಹಿರೇಮಗಳೂರು ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಿಗೆ ಈ ನೋಟಿಸ್ ನೀಡಿರುವಂತದ್ದು ಈಗ ನಿಜವಾಗ್ಲೂ ಜಿಲ್ಲಾಡಳಿತ ಒಂದು ಎಡವಟ್ಟು ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 50 ವರ್ಷಗಳಿಂದ ಪ್ರಧಾನ ಅರ್ಚಕರಾಗಿ ಹಿರೇಮಗಳೂರಿನ ಕಣ್ಣನವರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತದ್ದು. ಈಗ ಏಕಾಏಕಿ ಏನಂತ ಹೇಳಿದ್ರೆ 2012ರಿಂದ ಇವರಿಗೆ ಏನು 7,500 ಹಣವನ್ನ ಸಹ ನೀಡ್ತಾ ಇದ್ರು. ಆದ್ರೆ ಈಗ ಏನು 2012ರಿಂದ ಈ ದೇವಸ್ಥಾನಕ್ಕೆ ಆದಾಯ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನೋಟಿಸ್ ಜಾರಿ ಮಾಡಿರುವಂತದ್ದು. 3,500 ಕಡಿತ ಮಾಡಿ 10 ವರ್ಷದಲ್ಲಿ ಸುಮಾರು 4,74,000 ಹಣವನ್ನು ವಾಪಸ್ ನೀಡುವಂತೆ ನೋಟಿಸ್ ಅನ್ನ ನೀಡಿರುವಂತದ್ದು. ಈ ನೋಟಿಸ್ ಅನ್ನ ಈಗ ತಹಶೀಲ್ದಾರ್ ಸುಮಂತ್ ಅವರು ನೀಡಿರುವಂತದ್ದು. ಈಗ ಈ ನೋಟಿಸು ಹಿರೇಮಗಳೂರು ಕಣ್ಣನ್ ಅವರಿಗೆ ತಲುಪಿರುವಂತದ್ದು. ಈಗ ಈ ನೋಟಿಸ್ ಅನ್ನ ನೋಡಿರುವಂತ ಹಿರೇಮಗಳೂರು ಕಣ್ಣನ್ ಅವರು ನಿಜಕ್ಕೂ ಕೂಡ ಗಾಬರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ 50 ವರ್ಷದಿಂದ ನಾನು ಇಲ್ಲಿ ಪ್ರಧಾನ ಅರ್ಚಕನಾಗಿ ಕೆಲಸವನ್ನು ಸಹ ಮಾಡ್ತಾ ಇದ್ದೇನೆ. ಈ ದೇವಸ್ಥಾನದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಕನ್ನಡದಲ್ಲೇ ಮಂತ್ರ ಪಠನ ಮಾಡುವಂಥದ್ದು, ಕನ್ನಡದಲ್ಲೇ ವೇದ ಘೋಷಗಳು ನಡೆಯುವಂಥದ್ದು, ಈ ರೀತಿ ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲದೆ ಹಿರೇಮಗಳೂರು ಕಣ್ಣನವರು ತುಂಬಾ ಪ್ರಸಿದ್ಧಿಯಾಗಿರುವಂತಹ ಅರ್ಚಕರಾಗಿರುವಂಥದ್ದು. ಈಗ ಏಕಾಏಕಿ ಈ ರೀತಿ ಜಿಲ್ಲಾಡಳಿತ ನೋಟಿಸ್ ನೀಡಿರುವ ಹಿನ್ನೆಲೆ ಇಂದು ಒಬ್ಬರ ಸಂಘಟನೆಯ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ. ಈಗ ದೇವಸ್ಥಾನಕ್ಕೆ ಆದಾಯ ಜಾಸ್ತಿ ಮಾಡೋ ಜವಾಬ್ದಾರಿ ಯಾರದ್ದು? ಅರ್ಚಕರಂದ್ರೆ ಯಾವುದೇ ದೇವಸ್ಥಾನದ ಅರ್ಚಕರಾಗಲಿ ದೇವಸ್ಥಾನಕ್ಕೆ ಬರ್ತಾರೆ, ಪೂಜಾ ವಿಧಿವಿಧಾನಗಳನ್ನು ನೋಡ್ಕೊಳ್ತಾರೆ. ಭಕ್ತರು ಬಂದಾಗ ಅವ್ರಿಗೆ ಮಂಗಳಾರತಿ ಕೊಡೋದು, ತೀರ್ಥ ಕೊಡೋದು, ಪ್ರಸಾದ ಕೊಡೋದು, ಅಥವಾ ಹೂವಿನ ಪ್ರಸಾದ ಕೊಡೋದು, ಅಕ್ಷತೆ ಕೊಡೋದು, ಇಂಥದ್ದೇನೋ ಒಂದು ಮಾಡ್ತಾ ಇರ್ತಾರೆ. ಇದು ಬಿಟ್ಟುಬಿಟ್ಟು ದೇವಸ್ಥಾನದ ಆದಾಯ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಅರ್ಚಕರೇ ಹೊಣೆ ಅಂತ ಹೇಳಿದ್ರೆ ಇದು ಯಾವ ಥರ ಲೆಕ್ಕಾಚಾರ? ಇಷ್ಟೊಂದಾಗಿ ಈ ದೇವಾಲಯ ಈಗ ಅರ್ಚಕ ವಿರೋಧಿಯಾಗೂ ನಡೆಗಳು ನಡೀತಾ ಇದೆಯಾ ಇಲ್ಲಿ ಅಂತ? ಖಂಡಿತವಾಗ್ಲೂ ನೀವು ಕೇಳ್ತಾ ಇರೋ ಪ್ರಶ್ನೆ ಸರಿನೇ ಇದೆ. ಯಾಕೆ ಅಂತ ಹೇಳಿದ್ರೆ ಅರ್ಚಕರಾದಂತವ್ರು ದೇವಾಲಯದ ಏನು ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದಕ್ಕಿಂತ ಅಲ್ಲಿನ ಪೂಜೆ ಪುನಸ್ಕಾರ ಹೋಮ ಹವನ ಇದ್ರ ಬಗ್ಗೆ ನೋಡ್ತಾರೆ. ಇಲ್ಲಿ ಸರ್ಕಾರ ಇಂಡೈರೆಕ್ಟ್ ಆಗಿ ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ನೀವು ಹೆಚ್ಚಿನ ಭಕ್ತಾದಿಗಳನ್ನ ಸೆಳೆಯಿರಿ, ಅಭಿವೃದ್ಧಿ ಕಾರ್ಯಕ್ರಮಗಳತ್ತ ಏನು ಹೆಚ್ಚಿನ ಹಣ ಬೇಕಾಗಿರೋದ್ರಿಂದ ಹೆಚ್ಚಿನ ಆದಾಯ ಬೇಕಾಗಿದೆ. ಸೊ ಹಾಗಾಗಿ ಈಗ ದಿನದಿಂದ ದಿನಕ್ಕೆ ದೇವಸ್ಥಾನಕ್ಕೆ ಬರ್ತಿರುವಂತಹ ಆದಾಯ ಕಡಿಮೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಹೆಚ್ಚುವರಿಯಾಗಿ ಇವರಿಗೆ ವೇತನವನ್ನು ಸಹ ದೇವಸ್ಥಾನ ಡೆವಲಪ್ ಮಾಡಕ್ಕೆ ಅಲ್ಲಿ ಭಕ್ತಾದಿಗಳ ಸೌಕರ್ಯ ಜಾಸ್ತಿ ಮಾಡೋ ದೃಷ್ಟಿಯಿಂದ ಅದರ ಬಗ್ಗೆ ಪ್ರಚಾರ ಜಾಸ್ತಿ ಮಾಡೋ ಕೆಲಸದಲ್ಲಿ ಮುಜರಾಯಿ ಇಲಾಖೆ ಎಷ್ಟು ಹಣ ಕೊಟ್ಟಿದ್ಯಂತೆ ಈ ದೇವಸ್ಥಾನಕ್ಕೆ ಚೆನ್ನಾಗಿ ಡೆವಲಪ್ ಮಾಡಿ ಭಕ್ತಾದಿಗಳು ಜಾಸ್ತಿ ಬರಲಿ, ಅವ್ರಿಗೆ ಇಂಥ ಸೌಲಭ್ಯಗಳಿರುತ್ತೆ ಅಂತ ಎಷ್ಟು ಮಾಡಿದೆಯಂತೆ ಮುಜರಾಯಿ ಇಲಾಖೆ? ಇದ್ರ ಬಗ್ಗೆ ಯಾವುದೇ ಉತ್ತರ ಅದು ಸ್ಪಷ್ಟನೆಯನ್ನ ಮುಜರಾಯಿ ಇಲಾಖೆ ನೀಡಲು ಮುಂದಾಗ್ತಾ ಇಲ್ಲ. ಆದ್ರೆ ಏನು ನಾವು ಹೆಚ್ಚುವರಿಯಾಗಿ ಹಣವನ್ನ ನೀಡಿದ್ದೇವೆ, ಆದ್ರೆ ಆದಾಯ ಕಡಿಮೆ ಇದೆ, ಇದೊಂದೇ ಪ್ರಶ್ನೆ ಇವರು ಇಟ್ಕೊಂಡು ಈಗ ಹಣವನ್ನ ವಾಪಸ್ ಕೇಳ್ತಾ ಇರುವಂತದ್ದು. ಈಗ ಹಿರೇಮಗಳೂರು ಕಣ್ಣನವರು ಹಿರಿಯ ಅರ್ಚಕರಾಗಿದ್ದಾರೆ. ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನನಗೆ ಧ್ವನಿ ಇದೆ, ನಾನು ಅದಕ್ಕಾಗಿ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾನು ಮೊದಲು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ತಿಂಗಳಿಗೆ ಕೇವಲ 50 ರೂಪಾಯಿ ಕೊಡ್ತಾ ಇದ್ರು, ನಂತರ 1 ವರ್ಷ ಬಿಟ್ಟು 75 ರೂಪಾಯಿ ಕೊಟ್ಟರು, ನಂತರ 150 ರೂಪಾಯಿಗೂ ನಾನು ಕೆಲಸ ಮಾಡಿದ್ದೇನೆ, ತದನಂತರ 1000 ರೂಪಾಯಿಗೂ ಕೆಲಸ ಮಾಡಿದ್ದೇನೆ. ಈಗ ಏಕಾಏಕಿ ಈ ರೀತಿ ಹಣ ಕೇಳ್ತಾ ಇರೋದು ಸರಿಯಲ್ಲ. ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು ಎಂಬ ಮಾತನ್ನು